ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವ ಭಕ್ತರಿಗೆ ನಮ್ಮ ಬಸವ ಭಕ್ತಿಯ ಶರಣಾರ್ಥಿಗಳು. ಭಕ್ತಸ್ಥಳವನ್ನು ಅರಿದಾದ ಮೇಲೆ, ಭಕ್ತಸ್ಥಳದ ಸ್ವರೂಪವನ್ನು, ಭಕ್ತಸ್ಥಳದ ಲಕ್ಷಣವನ್ನು ತಿಳಿದುಕೊಂಡಾದ ಮೇಲೆ ನಾವು ಅರಿಯುವಂತಹ ಮುಂದಿನ ಹೆಜ್ಜೆಯೇ ಭಕ್ತಸ್ಥಳವನ್ನು ಇರುತ್ತಾ ಮಾಹೇಶ್ವರ ಸ್ಥಳಕ್ಕೆ ಹೋಗುವುದು. ಭಕ್ತನಾಗಿ ಕೃತ್ಯದಿಂದ ಭಕ್ತಿಯಮ್ಮಾಡಿ ಮಾಹೇಶ್ವರ ಸ್ಥಳಕ್ಕೆ ಹೋದಾದ ಮೇಲೆ ಮಾಹೇಶ್ವರದೊಳಗಣ ಸ್ಥಳವನ್ನರಿದು ಮಾಹೇಶ್ವರನೇ ತಾನಾಗಿ ನಿಂತಾದ ಮೇಲೆ ತನ್ನೊಳಗಿನ ಅಂಕುಡೊಂಕುಗಳನ್ನು ಅರಿದು ತಾನಾಗಿ ನಿಂತಿರಬೇಕಲ್ಲದೆ ಈ ಪರಿಯಲ್ಲಿ ಮಾಹೇಶ್ವರ ಸ್ಥಳದಲ್ಲಿ ಲಿಂಗವ ಪೂಜಿಸಿ ತಾನು ಮತ್ತು ತನ್ನ ಇರುವಿಕೆ ಇಲ್ಲದೆ ಪರಶಿವಮೂರ್ತಿಯೇ ತಾನೆಂದರಿಯುವುದೇ ಮಾಹೇಶ್ವರ ಸ್ಥಳ ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಹೇಳ್ತಾ ಹೋಗ್ತಾರೆ. ಯಾರ್ಯಾರು ಮಾಹೇಶ್ವರರ ಅಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೂ ಕೂಡ ಭಾಳ ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ಶರಣರು ತಮ್ಮ ವಚನಗಳ ಮೂಲಕ ಸ್ಪಷ್ಟೀಕರಣವನ್ನು ಕೊಡ್ತಾ ಹೋಗ್ತಾರೆ. ನಾವು ಮಾಹೇಶ್ವರ ಸ್ಥಳವನ್ನು ಅರಿತೀವಿ ಅಂತಂತಂದ್ರೆ ಕೇವಲ ಅಂಗದ ಮೇಲೆ ಲಿಂಗವನ್ನು, ಹಣೆಯ ಮೇಲೆ ಭಸ್ಮವನ್ನು, ರುದ್ರಾಕ್ಷಿಯನ್ನು ಹಾಕಿಕೊಂಡು ಅಷ್ಟಾವರಣ ಗುಣ ಸಂಪನ್ನರಾಗಿ ನಡೆದೇವಪ್ಪ ಅಂತಂದ್ರೆ ನನ್ನನ್ನು ಮಹೇಶ ಸ್ಥಳಕ್ಕೆ ಹತ್ತಿರದವನು ಅಂತ ಕರೀಲಿಕ್ಕೆ ಆಗಂಗಿಲ್ಲ ಅನ್ನುವಂಥ ಮಾತನ್ನು ಶರಣರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವೇನಾದ್ರೂ ಮಾಹೇಶ್ವರ ಸ್ಥಳಕ್ಕೆ ಹತ್ತಿರ ಆಗಿವೆ ಅಂತಂದ್ರೆ ಕೇವಲ ಲಾಂಛನವನ್ನು ಹಾಕಿಕೊಂಡು ಮಾತ್ರಕ್ಕೆ ನಾವು ಮಹೇಶ್ವರ ಸ್ಥಳಕ್ಕೆ ಹತ್ತಿರ ಅದೇವಿ ಅಂತ ಹೇಳ್ಕೊಂಡ್ರೆ ಅದು ನಮ್ಮ ಭ್ರಮೆಯೇ ಹೊರತು ನಾವು ಮಹೇಶ್ವರ ಸ್ಥಳಕ್ಕೆ ಹತ್ತಿರ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಶರಣರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಹೇಳ್ತಾನೆ, ವಿಭೂತಿ ರುದ್ರಾಕ್ಷಿಯ ಧರಿಸಿ, ಅವ್ರು ಹೇಳಕತ್ತಾರ, ವಿಭೂತಿ ರುದ್ರಾಕ್ಷಿಯ ಧರಿಸಿ ಕಾಂಚಾಣಕ್ಕೆ ಕೈ ಒಡ್ಡುವಾತ ಮಾಹೇಶ್ವರನಲ್ಲ. ವಿಭೂತಿ ರುದ್ರಾಕ್ಷಿಯ ಧರಿಸಿ ಕಾಂಚಾಣಕ್ಕೆ ಕೈ ಒಡ್ಡುವಾತ ಆತ ಮಾಹೇಶ್ವರನಲ್ಲ ಅನ್ನುವಂಥ ಮೊದಲನೇ ನಿಯಮವನ್ನು ತಂದು ನಮ್ಮ ಮುಂದೆ ಬಸವಾದಿ ಪ್ರಮತರು ಇಡಕತ್ತಾರ. ನಾವೇನಾದ್ರೂ ಮಾಹೇಶ್ವರ ಸ್ಥಳದೊಳಗೆ ಅದೇವಿ ಅಂತಂದ್ರೆ ನನ್ನಲ್ಲಿ ಇಲ್ಲದ ವಸ್ತುವನ್ನು ಬೇಡಾಕತ್ತೀವಿ ಅಂತಂದ್ರೆ ನಾನು ಮಾಹೇಶ್ವರನ ಆಗಿನಿ ಅಂತ ತಿಳ್ಕೊಂಡಿನಿ ಅಂತಂದ್ರೆ ಕೇವಲ ವಿಭೂತಿ ರುದ್ರಾಕ್ಷಿ ಲಾಂಛನವ ಧರಿಸಿಕೊಂಡು ನಾವೇನು ಮಾಡಕತ್ತೀವಿ ಅಂದ್ರೆ ನನ್ನ ಮೂಲ ಇರುವಿಕೆ ಮಾಹೇಶ್ವರ ಸ್ಥಳದ ಇರುವಿಕೆಯನ್ನು ಮರೆತು ಕಾಂಚಾಣ, ಇನ್ನೊಬ್ಬರ ಹಣಕ್ಕೆ, ಇನ್ನೊಬ್ಬರ ದನಕ್ಕೆ, ಮಗದೊಂದು ಆಸೆಗೆ ಕೈ ಒಡ್ಡಿ ಅಯ್ಯ ನನಗದು ಬೇಕು ಕೊಡು ಅಂತ ಕೇಳಕತ್ತೀವಿ ಅಂತಂದ್ರೆ ನನ್ನನ್ನು ಮಾಹೇಶ್ವರ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಷ್ಟು ನಾಜೂಕದ ಅಂತಂದ್ರೆ ಮಾಹೇಶ್ವರ ಸ್ಥಾನದಲ್ಲಿ ತಾನು ಕುಳಿತು ಪ್ರಸಾದದೊಳಗಣ ರುಚಿಯನ್ನು ರಸಬಲ್ಲಡೆ ಆತನನ್ನು ಮಾಹೇಶ್ವರ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಶರಣರು ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ. ನಾವೇನಾದರೂ ಎಲ್ಲಿ ಮಠ ತಾಯಂದಿರು ನಮಗೆ ಕೊಟ್ಟಂಥ ಪ್ರಸಾದ, ಎಲ್ಲಿಯ ಮಠ ತಾಯಂದಿರು ನಮಗೆ ಕೊಟ್ಟಿರುವಂಥ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವಾಗ ಆ ಪ್ರಸಾದವನ್ನು ನಾವು ಲಿಂಗಕ್ಕೆ ಅರ್ಪಿತ ಮಾಡಲಿಲ್ಲ ಅಂತಂದರೆ ಅದು ಪದಾರ್ಥವಾಗಿರ್ತದೆ ಹೊರತು ಪ್ರಸಾದ ಆಗಂಗಿಲ್ಲ. ಹಾಗೆ ಎಚ್ಚರಿಕೆಯ ಮಾಹೇಶ್ವರ ಸ್ಥಳದಲ್ಲಿದ್ದಂಥ ವ್ಯಕ್ತಿ ತಾನು ಏನೇನೇ ಸ್ವೀಕಾರ ಮಾಡಕತ್ರೂ ಕೂಡ ಅದನ್ನು ಮೊದಲು ಲಿಂಗಕ್ಕೆ ಅರ್ಪಿತ ಮಾಡಬೇಕು, ಆವಾಗ ಪದಾರ್ಥ ಹೋಗಿ ಪ್ರಸಾದ ಆಗ್ತೈತಿ. ಈ ಎಚ್ಚರಿಕೆ ಮಾಹೇಶ್ವರ ಸ್ಥಳದಿದ್ದವನಿಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಆತ ಲಾಂಛನವ ತೊಟ್ಟು ಮಾಹೇಶ್ವರನಾದ ಮೇಲೆ ಏನು ಮಾಡಬಾರ್ದು ಅಂತಂದ್ರೆ ಅನ್ಯರ ಹಣಕ್ಕಾಗಿ, ಅನ್ಯರ ವಸ್ತುವಿಗಾಗಿ ಪರಿತಪಿಸದಿರಬೇಕು. ಹಾಗಿದ್ರೆ ಮಾತ್ರ ಅವನನ್ನು ಪ್ರಸಾದಿ ಅಂತ ಕರೀತಾರ ಅನ್ನುವಂಥ ಮಾತನ್ನು ಇಲ್ಲಿ ಬಸವಾದಿ ಪ್ರಮತ ಹೇಳ್ತಾರೆ. ಅದಕ್ಕಾಗಿಯೇ ಒಂದು ಸಲ ಅಥಣಿಯ ಮದಂತಣಿ ಶಿವಯೋಗಿಗಳು ನಿತ್ಯ ಲಿಂಗಾರ್ಚನೆ ಮಾಡಿಕೊಂಡು ಆನಂದವಾಗಿ ಎಷ್ಟರ ಮಟ್ಟಿಗೆ ಅವರು ಅರಿಸ್ತಿದ್ದಿಲ್ಲ ರುಚಿಯನ್ನು ಅಂತಂದ್ರೆ ಪ್ರಸಾದದಲ್ಲಿ. ಒಂದು ಸಲ ಏನಾಗಿತ್ತು ಅಂತಂದ್ರೆ ಒಬ್ಬ ಮಹಾನ್ ತಾಯಿ ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಪ್ರಸಾದ ಮಾಡಬೇಕು ಅನ್ನುವಂಥದ್ದು ಭಾಳ ಅತ್ಯಂತ ಅವರೊಳಗೆ ಒಂಥರ ಆಸಕ್ತಿ ಇತ್ತು. ಆದರೆ ತಾನು ಬಡವಿ, ತನ್ನ ಮನೆ ಸಾಣದು, ಹೇಗಿಂತ ದೊಡ್ಡ ಮಹಾತ್ಮರನ್ನ ನಮ್ಮ ಮನೆಗೆ ಕರಿಬೇಕು ಅಂತ ತನ್ನೊಳಗೆ ತಾನೇ ಚಿಂತನೆಯನ್ನು ಮಾಡ್ತಾ ಕುಂತಿದ್ರು. ದಿನ ಬರಕಿ, ಅಪ್ಪನ ಪಾದ ಹಿಡಕಿ ನಮಸ್ಕಾರ ಮಾಡಾಕಿ ಹೋಗಕಿ, ದಿನ ಬರಕಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡಾಕಿ ಹೋಗೋಕ್ಕೆ, ನಿತ್ಯವೂ ತಮ್ಮ ಮುಗುಳ್ನಗೆಯಿಂದನ ಆ ತಾಯಿಯನ್ನು ನೋಡುವಂತಹ ಮುರುಗೇಂದ್ರ ಶಿವಗಳು ಒಂದು ಸಲ ಅಂತಾರೆ, ಏನೋ ತಾಯಿ ಮನದೊಳಗೆ ಸಣ್ಣದೊಂದು ಆಸೆಯನ್ನು ಇಟ್ಟುಕೊಂಡು ಈ ಮಾಹೇಶ್ವರ ಸ್ಥಳದಲ್ಲಿರ್ತಕ್ಕಂಥ ಯೋಗಿಯನ್ನು ಕರ್ಕೊಂಡು ಮನೆಗೆ ಹೋಗಿ ಪ್ರಸಾದ ಮಾಡಿಸ್ಬೇಕು ಅನ್ನುವಂಥ ನೆನೆಯೊಳಗೆ ದಿನ ಬರ್ತಿದ್ದಿ ನಮಸ್ಕಾರ ಮಾಡಿತಿ ಹೋಗ್ತೀಯಲ್ಲವ, ಹಿಂಗೆ ಮಾಡಿದ್ರೆ ಹೆಂಗವ, ನಿನ್ನ ಮನದೊಳಗೆ ಶಿವನ ಇಚ್ಛೆ ಕೊಟ್ಟಾನ ಅಂದ ಬಳಕ ಹಾಗೆ ಆಗ್ಲಿರವ, ನಾನು ನೀ ಕರಿಲಂಗನ ನಿನ್ನ ಮನೆಗೆ ಒಂದು ದಿವಸ ಬಂದಿರ್ತೇನೆ, ಅವತ್ತು ನೀ ಪ್ರಸಾದ ಮಾಡಿಸುವಂತಿ ಅನ್ನುವಂಥ ಮಾತನ್ನು ಅಥಣಿ ಮುರುಗೇಂದ್ರ ಶಿವಗಳು ಹೇಳ್ತಾರೆ. ಒಂದು ಸಲ ಏನಾಗಿತ್ತು ಅಂತಂದ್ರೆ ಹಾಗೇ ಹೋಗುವಾಗ ಇವತ್ತು ಶಿವನ ಇಚ್ಛೆ ಆಗ್ಯದ್ರವ, ಇವತ್ತು ಬಸವ ಇಚ್ಛೆ ಆಗ್ಯದ, ನಿಮ್ಮ ಮನೆಯೊಳಗೆ ಇವತ್ತು ಪ್ರಸಾದ ಮಾಡೋದು ನೋಡ್ರವ ಅಂತ ಸಡನ್ನಾಗಿ ತಮ್ಮ ಪೂಜೆ ಕಂಕರ್ಯವನ್ನೆಲ್ಲವನ್ನು ಮುಗಿಸಿಕೊಂಡು ಆ ತಾಯಿಯ ಗುಡಿಸಲಿಗೆ ಹೋಗಿ ಮುರುಗೇಂದ್ರ ಶಿವಗಳು ಕುಂತು ಬಿಡ್ತಾರೆ. ಆ ತಾಯಿ ಕಕ್ಕಾಬಿಕ್ಕಿ ಆಗಿಬಿಡ್ತಾಳೆ. ನಾವು ಮನೆಯೊಳಗೆ ಏನೂ ಪಂಚ ಪಾಕ್ವಾನವನ್ನು ಮಾಡಿಲ್ಲ, ಮೊದಲೇ ಹೇಳಿ ಕೇಳಿ ಬಡವಿ, ಅವಸರಕ್ಕೆ ಅಪ್ಪಗೆ ಏನು ಮಾಡಬೇಕಾಗಿತ್ತು ಅಂತ ಕೇಳಿದಾಗ ಅಥಣಿಯಪ್ಪವ್ರು ಅಂತಾರೆ,
ಯವ್ವ ಇವತ್ತಿನ ಲಿಂಗ ಸಮಯಕ್ಕೆ, ಇವತ್ತಿನ ಜಂಗಮ ಸಮಯಕ್ಕೆ, ಇವತ್ತಿನ ಮಹೇಶ್ವರ ಸ್ಥಳಕ್ಕೆ ಏನು ಲಿಂಗಯ್ಯ ಮಾಡಿಟ್ಟಾನಲ್ಲವ ಅದನ್ನ ತಂದು ಕೊಡವ, ಅದ ಮಹಾಪ್ರಸಾದ, ನಿನ್ನಿದೈತೆಪ್ಪ, ನಿನ್ನಿದ ತಂಬಯವ ಅಂತ ಹೇಳ್ತಾರೆ. ನಿನ್ನೆಯ ಅನ್ನ ಸಾರನ್ನು ತಂದು ಕೊಟ್ಟಾಗನೂ ಕೂಡ ಮಹಾಪ್ರಸಾದ ಅಂತ ಲಿಂಗಕ್ಕೆ ಅರ್ಪಣೆ ಮಾಡಿ ತಗೊಳ್ಳುವಂಥ ಭಾವ ಐತಲ್ಲ, ಇದು ನಿಜವಾದ ಮಹೇಶ್ವರ ಸ್ಥಳ. ಆದರೂ ತಾಯಿಗೆ ಹೊಟ್ಟೆಯಾಗಿ ಸಂಕಟ ಆಗ್ತಿರ್ತೈತಿ. ಪುಣ್ಯಾತ್ಮರು, ಯೋಗಿಗಳು, ಮಹಾತ್ಮರು ನಮ್ಮ ಮನೆಗೆ ಬಂದಾರ, ನನ್ನ ಪುಣ್ಯ ಐತಿ, ನಾನು ಪುಣ್ಯಾತ್ಮನಿಗೆ ತಂಗಳು ತಿನ್ನಿಸ್ಬಿಟ್ನಲ್ಲ ಅಂತ ನೋವಿನೊಳಗೆ ತಂಗಳ ಅನ್ನದ ಎಡಿಯನ್ನು ಮಾಡಿಟ್ಟು ಅವಸರಕ್ಕಾಗುವಂತಹ ಗಡಿಗೆ ಒಳಗೆ ನೀರು ಕುದಿಸಾಕಿಟ್ಟು ಸಾವಿಗೆ ಅನ್ನೋದ್ರೊಳಗೆ ಹಾಕಿ ಬಸ್ ನಮ್ಮ ಅಪ್ಪಗೆ ಸಿಹಿ ಸಾವಿಗೆ ಉಣಿಸ್ಬೇಕು ಅಂತ ಭಾಳ ಆಸೆಯಿಂದ ಓಡ್ಕೊತ ಹೊರಗೆ ತೊಗೊಂಡು ಬರ್ತಾರ. ಅಷ್ಟೊತ್ತಿಗಾಗಲೇ ಪುಣ್ಯಾತ್ಮರು ತಮಗೆ ಹಾಕಿದಂಥ ಪ್ರಸಾದವನ್ನು ರುಚಿಯನ್ನು ಅರಸದೆ ಲಿಂಗಾರ್ಪಿತವ ಮಾಡಿ ಆ ಪ್ರಸಾದವನ್ನು ಸವಿದು ಮನೆಯಿಂದ ದೂರ ನಡ್ಕೊತ ಹೋಗಿರ್ತಾರೆ. ಆಯಿ ಓಡ್ತಾ ಓಡ್ತಾ ಬಂದು, ಯಪ್ಪ ನಮ್ಮ ಮನೆಗೆ ಬಂದಿರ್ತಾವ ದೊಡ್ಡವರು, ನಿಮಗೆ ನಾ ತಂಗಳನ್ನವನ್ನು ಹಾಕಿಬಿಟ್ಟೆ, ನಿಮಗೆ ಅನ್ಯಾಯ ಮಾಡಿಬಿಟ್ಟೇನೋ ಅಂದಾಗ, ಹೆಂಗೆ ಅನ್ಯಾಯ ಮಾಡಿದೇವ? ಇವತ್ತಿನ ಲಿಂಗ ಪ್ರಸಾದವನ್ನು ಭಾಳ ಭಕ್ತಿಯಿಂದ ಸ್ವೀಕಾರ ಮಾಡಿದ್ವಿ. ನಿಜ ಭಕ್ತ ಸ್ಥಳವನ್ನು ಮೀರಿ ಮಹೇಶ್ವರ ಸ್ಥಳದೊಳಗೆ ನಿಂತವನು ಪ್ರಸಾದೊಳಗೆ ರುಚಿಯನ್ನು ಅರಿಸ್ಬಾರ್ದು ಅಂತ ಪ್ರಮತ್ರ ಹೇಳ್ತಾರವ. ನಮ್ಮಪ್ಪ ಬಸವ ತಂದೆ ಹೇಳ್ತಾನ. ಅದಕ್ಕೆ ನೀವು ಕೊಟ್ಟ ಪ್ರಸಾದ ಮಹಾಪ್ರಸಾದವಾಗಿತ್ತು. ಆ ಮಹಾಪ್ರಸಾದವನ್ನು ಸವಿದು ಲಿಂಗಯ್ಯ ತೃಪ್ತಿಯಾದ, ನಾನು ತೃಪ್ತಿಯಾದೆ, ತೃಪ್ತಿಯಾಗಿದ್ದಕ್ಕೆ ಹೊಂಟೇನೇವ, ನೀನು ಭಾಳ ಬಂಗಾರ ಆಗಲಿ ಅಂತ ಆ ತಾಯಿಗೆ ಹರಸಿ ಹೋಗುವಂತಹ ತತ್ವ ಏನೈತಲ್ಲ, ಅದು ನಿಜ ಜಂಗಮ ತತ್ವ. ನಾವು ಇವತ್ತೆಲ್ಲರೂ ಲಾಂಛನಕ್ಕೆ ಜಂಗಮರಾಗಿ ನಿಂತ್ಕೊಂಡೇವೆ ಹೊರತು ಆಚರಣೆಯಲ್ಲಿ ನಾವು ಯಾರೂ ಕೂಡ ಜಂಗಮ ಸಿದ್ಧಾಂತದ ಮಾಹೇಶ್ವರ ಸ್ಥಳದೊಳಗೆ ನಾವು ಯಾರು ಇಲ್ಲ ಅನ್ನುವಂಥ ಸತ್ಯವನ್ನು ನಾವು ನಮ್ಮ ಮನಸ್ಸನ್ನು ಒಂದು ಸಲ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ಮನಸ್ಸೇ ನಮಗೆ ಉತ್ತರವನ್ನು ಹೇಳ್ತದೆ. ಆ ಹಿನ್ನೆಲೆ ಒಳಗೆ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ, ಪ್ರಸಾದದಲ್ಲಿ ರುಚಿಯನ್ನು ಅರಸಲಾಗದು ಅನ್ನುವಂಥ ಶರಣರ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಮಾಡ್ತಾ ನಾವು ಆ ಪ್ರಸಾದಿ ಸ್ಥಳ ಅಂದ್ರೆ ಮಾಹೇಶ್ವರ ಸ್ಥಳದೊಳಗೆ ನಿಂತೇವೆ ಅಂದ್ರೆ ಬಂದುದ ಆ ಸಮಯಕ್ಕೆ ಬಂದುದ ಸಮಯ ಪ್ರಸಾದವೆಂದು ಸ್ವೀಕಾರ ಮಾಡಬಲ್ಲಾತನ ಅವನು ಮಾಹೇಶ್ವರನೆಂಬೆನೆಯ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಬಸವಾದಿ ಪ್ರಮುಖರು ನಮ್ಮ ಮುಂದೆ ತಂದು ಇಡ್ತಾ ಇದ್ದಾರೆ. ಅದರ ಜೊತೆಗೇ ಅವರು ಮತ್ತೆ ಹೇಳಕತ್ತಾರ, ಕಾಷಾಯಾಂಬರವ ಹೊದ್ದು ಅವರು ಹೇಳುವಂಥ ಮಾತಿನಲ್ಲಿ ನಮ್ಮನ್ನು ಮತ್ತೆ ಎಚ್ಚರಿಸ್ತಾ ಇದ್ದಾರೆ. ಕಾಷಾಯಾಂಬರವ ಹೊದ್ದು ಶಿವಲಿಂಗ ಧಾರಣವಾಗಿ, ಕಾಷಾಯಾಂಬರವನ್ನು ಹೊದ್ದು ಶಿವಲಿಂಗಧಾರಿಯಾಗಿ ನಾವು ಕೇಶ ಕಾಷಾಯಾಂಬರವನ್ನು ಹಾಕಿಕೊಂಡು ಆ ಬಸವ ತಂದೆ ಕೊಟ್ಟಂಥ ಇಷ್ಟಲಿಂಗವನ್ನು ಅಂಗದ ಮೇಲೆ ಧಾರಣೆ ಮಾಡಿಕೊಂಡು ಬ್ರೋಷ್ಟಾನ್ನ ಭೋಜನವ ಜಿವ್ಯ ಭಜಿಸುವುದೇ ಆದಡೆ ನಾವು ಕೇಶ ಕಾಷಾಯಾಂಬರವನ್ನು ತೊಟ್ಟು ಅಂಗದ ಮೇಲೆ ಪರಶುವ ತತ್ವ ಅನ್ನುವಂಥ ಲಿಂಗಯನ್ನು ಹಾಕ್ಕೊಂಡು ನಾವು ಮಹಾಜಂಗಮ ಮೂರ್ತಿಗಳು ಅಂತ ಹೇಳ್ಕೊತ ಅಡ್ಡಾಡ್ಕೊತ ಹಾಗೆ ಅಡ್ಡಾಡ್ತಾ ಹೋಗುವಾಗ ನಾವು ಏನಾದ್ರೂ ಬ್ರೋಷ್ಟಾನ್ನ ಭೋಜನವನ್ನು ಈ ಜಿವ್ಯ ಬಯಸ್ತು ಅಂತಂದ್ರೆ, ಈ ನಾಲಿಗೆ ಆ ಬ್ರೋಷ್ಟಾನ್ನ ಭೋಜನವೇ ಬೇಕು ಅಂತ ಏನಾದರೂ ಹೇಳ್ತು ಅಂತಂದ್ರೆ ಆವಾಗ ಆತನನ್ನು ಮಾಹೇಶ್ವರ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಬಸವಾದಿ ಪ್ರಮುಖರು ಬಹಳ ಕಟ್ಟುನಿಟ್ಟಿನಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಮಾಹೇಶ್ವರ ಸ್ಥಳದೊಳಗಿಪ್ಪಡೆ ತನ್ನ ಜಿವ್ಯಾ ಲಂಪಟಕ್ಕೆ ಆಹ್ವಾನಿಸದೆ, ನಾಲಿಗೆಯ ಲಂಪಟತನವನ್ನು ಬಯಸದೆ, ಆತ ಬ್ರೋಷ್ಟಾನ್ನ ಭೋಜನವನ್ನು ಭಜಿಸದೆ ಅಂದಂದಿಂಗೆ ಬಂದ ಪ್ರಸಾದವನ್ನು ಶಿವಕೊಟ್ಟ ಪ್ರಸಾದ, ಪರಶಿವ ಪ್ರಸಾದ ಅಂತ ಸ್ವೀಕಾರ ಮಾಡುವಂಥ ಮನಸ್ಸು ಏನಿರುತ್ತಲ್ಲ, ಅದೇ ನಿಜವಾದ ಮನಸ್ಸು. ಹೀಗಾಗಿಯೇ ಪುಣ್ಯಾತ್ಮ ಜೇವರ್ಗಿಯ ಜಡದಲ್ಲಿ ಜಂಗಮ ಅಂತ ಕರೆಸಿಕೊಂಡಂತಹ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳಿಗೆ ವಿಷಪ್ರಾಶನಾಗಿರ್ತದೆ. ಅವರು ಉಣ್ಣುವಂಥ ಅನ್ನಕ್ಕೆ ವಿಷವನ್ನು ಬೆರೆಸಿರ್ತಾರೆ. ಎಷ್ಟು ಗಟ್ಟಿತನ ಇತ್ತು ಮಹೇಶ್ವರ ಸ್ಥಳದೊಳಗೆ ಜೇವರ್ಗಿ ಷಣ್ಮುಖ ಶಿವಯೋಗಿಗಳಿಗೆ ಅಂತಂದ್ರೆ, ನೀಡುವಂಥ ತಾಯಿಯ ಕೈ ನಡಗ್ತಿರ್ತಾವೆ. ಇಂಥ ಮಹಾನ್ ಯೋಗಿಗೆ ನಾನು ವಿಟಜಂಗಮರು ನುಡಿದಿಹರೆಂದು ಮಹಾನ್ ಯೋಗಿ ಜಡದಲ್ಲಿ ಜಂಗಮನಾಗಿಪ್ಪ ಅಖಂಡೇಶ್ವರನ ಅಂಕಿತ ನಾಮ ಹೊತ್ತ ಈ ಅಖಂಡ ಷಣ್ಮುಖ ಶಿವಯೋಗಿಗಳ ಎಡೆಗೆ ವಿಷವನ್ನು ಬೆರೆಸಿದ್ನಿ ಅಂತ ತನ್ನ ಕೈಯನ್ನು ನಡಗ್ತಾ ಪ್ರಸಾದವನ್ನು ನೀಡುವಾಗ ಪುಣ್ಯಾತ್ಮರನ್ನ ಕತ್ತಾರ ಜೇವರ್ಗಿ ಷಣ್ಮುಖ ಶಿವಗಳು. ಅವ ನೀಡಾಕತ್ತಿದ್ದು ಪ್ರಸಾದ ಇದ್ದಾಗ ಅದಕ್ಕೆ ವಿಷ ಅನ್ನುವಂಥ ಭಾವನೆ ಯಾಕೆ ತಿಳ್ಕೊಂಡು, ಪ್ರಸಾದ ಅನ್ನುವಂಥ ಭಾವದಿಂದನೇ ನೀಡು, ಅದು ನನಗೆ ಮಹಾಪ್ರಸಾದ ಅಕ್ಕತ್ರವ, ಲಿಂಗಕ್ಕೆ ಅರ್ಪಿತ ಅಕ್ಕತ್ರವ, ನಾನು ಅದನ್ನು ಲಿಂಗನಿಗೆ ಅರ್ಪಣೆ ಮಾಡಿ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತೇನೆ. ಕೊಡುವುದು ವಿಷವೆಂಬ ಭಾವ ನನ್ನಲ್ಲಿಲ್ಲದಿದ್ದಾಗ ನೀಡುವ ವಿಷ ಅನ್ನೋದಂಥ ಭಾವ ನಿನ್ನೊಳಗೆ ಯಾಕೈತವ, ಲಿಂಗಾರ್ಪಿತ ಆಗಿಬಿಟ್ಟತಿ, ಹಾಕ ನನ್ನವ ಅನ್ನುವಂಥ ಗಟ್ಟಿತನ ಏನೈತಲ್ಲ, ಆ ಮಹೇಶ್ವರ ಸ್ಥಳದ ಮೂಲ ನಿಲುವು ನಾಲಿಗೆಯ ರುಚಿಗಾಗಿ ಬ್ರೋಷ್ಟಾನ್ನ ಭೋಜನವನ್ನು ಬಯಸದಿಪ್ಪುದೇ ಮಹೇಶ್ವರ ಸ್ಥಳದ ಇನ್ನೊಂದು ಹೆಜ್ಜೆ ಅಂತ ಹೇಳಕತ್ತಾರಲ್ಲ. ವಿಷವನ್ನು ಹಾಕಕತ್ತಾಳ ತಾಯಿ ಅಂತ ಗೊತ್ತಿದ್ರೂ ಕೂಡ ಲಿಂಗೈನಿಗೆ ಅರ್ಪಿತ, ಲಿಂಗೈನಿಚ್ಛೆ ಇದ್ರೆ ವಿಷ ಅಮೃತ ಆಗಲಿ ಅಂಥೇಳಿ ತಟ್ಟೆಗೆ ಹಾಕಿದಂಥ ವಿಷವೆನ್ನದೆ ಆ ಅಮೃತ ಅನ್ನುವಂಥ ಭಾವದಿಂದ ಆ ವಿಷವನ್ನು ಸ್ವೀಕಾರ ಮಾಡಿ ಆ ವಿಷವನ್ನು ಕೂಡ ಅಮೃತವನ್ನಾಗಿ ಮಾಡಿಕೊಂಡಂಥ ತಾಕತ್ತು ಜಡದಲ್ಲಿ ಜಂಗಮನಾಗಿರುವಂತಹ ಜೇವರ್ಗಿಯ ಷಣ್ಮುಖ ಮಹಾ ಶಿವಯೋಗಿಗಳಿಗೆದ. ಅಂತಹ ಶಿವಯೋಗಿಗಳ
ಒಂದು ಸ್ಥಳ ಏನೈತಲ್ಲ ಅದು ನಿಜವಾದ ಮಾಹೇಶ್ವರನ ಸ್ಥಳ, ಅದು ನಿಜವಾದ ಮಾಹೇಶ್ವರನ ಲಕ್ಷಣ. ಆದರೆ ಇವತ್ತು ಭೂಮಿಯ ಮೇಲೆ ಲಾಂಛನ ತೊಟ್ಟು ನಾವು ಮೆರೆದಾಡುವಂಥ ಪ್ರತಿಯೊಬ್ಬ ಸ್ವಾಮಿಗಳು ಏನಾಗಿವೆ ಅಂತಂದ್ರೆ, ಪ್ರತಿಯೊಬ್ಬ ವೇಷಧಾರಿ ಡಂಬಕರೆಲ್ಲ ನಾವೇನಾಗಿಬಿಟ್ಟಿವಿ ಅಂತಂದ್ರೆ ಆ ಮಾಹೇಶ್ವರ ಸ್ಥಳದ ಇರುವಿಕೆಯನ್ನು ಮರೆತು ನಾವೇನಾಗಿಬಿಟ್ಟಿವಿ ಅಂದ್ರೆ ನಮ್ಮ ಬದುಕು ಹೆಂಗೆ ಬೇಕು ಹಂಗೆ ಬದುಕಕತ್ತೀವಿ. ಇಂಥವರಿಗೆ ಭಕ್ತ ಸ್ಥಳವಿಲ್ಲ, ಮಾಹೇಶ್ವರ ಸ್ಥಳವೆಂಬುದಂತೂ ಮುನ್ನವೇ ಇಲ್ಲ ಅನ್ನುವಂಥ ಮಾತನ್ನು ಬಸವಾದಿ ಪ್ರಮುಖರಲ್ಲಿ ನಮ್ಮ ಮುಂದೆ ಹೇಳ್ತಾರೆ. ಅದನ್ನು ಹೇಳ್ತಾನೆ ಅವರು ಮುಂದೆ ಹೇಳಕತ್ತಾರ, ಪರಸ್ತ್ರೀಯರ ಕಂಡು ಮನ ಎಳೆಸುವಾತ ಮಾಹೇಶ್ವರನಲ್ಲ, ಪರಸ್ತ್ರೀಯರ ಕಂಡು ಮನ ಎಳೆಸುವಾತ ಮನ ಸೆಳೆಯುವಾತ ಆತ ಯಾರಲ್ಲ ಅಂತಂದ್ರೆ ಮಾಹೇಶ್ವರನಲ್ಲ. ನಾನು ಮಾಹೇಶ್ವರ ಸ್ಥಳದೊಳಗೆ ಅದೇನಿ ಅಂತಂದ್ರೆ ಪರಸ್ತ್ರೀಯರತ್ತ ನೋಡದಿರಬೇಕು, ಪರಸ್ತ್ರೀಯರನ್ನು ನನ್ನತ್ತ ಸೆಳೆಯುವಂತಹ ಯಾವ ತಂತ್ರಗಾರಿಕೆಯನ್ನು ನಾವು ಮಾಡ್ದಂಗಿರಬೇಕು. ಹಾಗೇನಾದರೂ ನಾವು ಮಾಹೇಶ್ವರ ಸ್ಥಳದಾಗ ಅದೇವಿ ಅಂತ ಹೇಳ್ಕೊತಾನ ಇಂತಹ ಕೆಲಸವನ್ನು ಮಾಡಕತ್ತೀವಿ ಅಂತಂದ್ರೆ ಮಾಹೇಶ್ವರ ಸ್ಥಳಕ್ಕೂ ಅವನಿಗೂ ಯಾವುದೇ ಥರದಂಥ ಸಂಬಂಧವಿಲ್ಲ. ಆತ ನರನಾಗಿರ್ತಾನೆ ಹೊರತು ಮಾಹೇಶ್ವರನಾಗಿರ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಮಾಹೇಶ್ವರ ತಾನೆಂದು ಅರಿಯಬಲ್ಲಡೆ, ಮಾಹೇಶ್ವರ ಸ್ಥಾನದಲ್ಲಿ ತಾನಿಪ್ಪಬಲ್ಲಡೆ, ತಾನು ಪರಸ್ತ್ರೀಯರ ಸಂಘದಿಂದ ದೂರವಿರಬೇಕು, ಪರಸ್ತ್ರೀಯರ ಸೆಳೆತವನ್ನು ಮಾಡುವಂಥ ಆವ ತಂತ್ರಗಾರಿಕೆಯನ್ನು ಮಾಡದಿರಬೇಕು. ತನು ಮನ ಭಾವದೊಳಗೆ ಪರಸ್ತ್ರೀಯರನ್ನು ಮಹಾದೇವಿ ಎಂಬೆ, ಅಕ್ಕತಾಯಿ ಎಂಬೆ ಅನ್ನುವಂಥ ಪರಿಪೂರ್ಣ ಭಾವದಲ್ಲಿದ್ದವನಿಗೆ ಮಾಹೇಶ್ವರ ಸ್ಥಳ ಗಟ್ಟಿಗೊಂಡತಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಬಸವಾದಿ ಪ್ರಮುಖರು ನಮ್ಮ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನು ಹೇಳ್ತಾನೆ ಮುಂದವ್ರು ಹೇಳ್ತಾರ, ಜಂಗಮವ ಜರಿದು ಸ್ಥಾವರವ ಪೂಜಿಸುವಾತ ಮಾಹೇಶ್ವರನಲ್ಲ. ಜಂಗಮ ಅಂತಂದ್ರೆ ಜಾತಿಯಲ್ಲ, ಜಂಗಮ ಅಂತಂದ್ರೆ ಕೇವಲ ಜಾತಿಯಲ್ಲಿ ಹುಟ್ಟಿದವನಿಗೆ ಜಂಗಮ ಅಂತ ಕರೆಯೋಕ್ಕಾಗಲ್ಲ. ಶರಣರ ಸಿದ್ಧಾಂತದಲ್ಲಿ ಜಂಗಮವೆಂಬುದು ಪರತತ್ವ ಕಾಣಿರೋ, ಪರಶಿವ ಕಾಣಿರೋ, ಜಂಗಮವೆಂಬುದು ಎಲ್ಲರ ಅಂತರಂಗದೊಳಗಿಪ್ಪ ಆತ್ಮಚೈತನ್ಯ ಕಾಣಿರೋ ಅನ್ನುವಂಥ ಮಾತನ್ನು ಹೇಳಕತ್ತಾರ. ಹಾಗಾದರೆ ನಾವು ಜಂಗಮ ಸ್ವರೂಪಿಗಳು ಅಂತ ಹೇಳೋದಾಗಿತ್ತಂತಂದ್ರೆ, ನಾವು ಜಂಗಮ ರೂಪಿಗಳು ಅಂತ ಹೇಳೋದಾಗಿತ್ತಂತಂದ್ರೆ, ಜಂಗಮನೆಂದರಿದು ಜಾತಿ ಕುಲಕ್ಕೆ ಹೋದಡೆ ಆತನ ಮಾಹೇಶ್ವರನೆಂದು ಕರೆಯಲಾಗದು ನೋಡ. ಅಂಗದೊಳಗೆ ಜಾತಿ ನಂಜನ ಇಟ್ಟುಕೊಂಡು ನನ್ನ ಎದೆಯೊಳಗೆ ನಾನು ಜಾತಿ ನಂಜನ, ನಾನು ಜಂಗಮ ಶ್ರೇಷ್ಠ ಅನ್ನುವಂಥ ಭಾವದೊಳಗೆ ಕೂತ್ಕೊಂಡು ನಾನು ಮಾಹೇಶ್ವರ ಅಂತ ಹೇಳ್ಕೊಳ್ಳಿಕ್ಕೆ ಲಾಯಕ್ ಇಲ್ಲ ಅನ್ನುವಂಥ ಮಾತನ್ನು ಶರಣರು ಭಾಳ ಸ್ಪಷ್ಟ ಹೇಳಕತ್ತಾರ. ನಾನು ಮಾಹೇಶ್ವರ ಸ್ಥಳದೊಳಗೆ ನಿಂತೇನಿ ಅಂತಂದ್ರೆ ಭಕ್ತ ಸ್ಥಳವನ್ನು ಮೀರಿ ಮಾಹೇಶ್ವರನೊಳಗಣ, ಮಾಹೇಶ್ವರ ಸ್ಥಳದೊಳಗನ ಅದೇನಿ ಅಂತಂದಾಗಿತ್ತಂದ್ರೆ ನನ್ನ ಎದೆಯೊಳಗೆ, ಮನದೊಳಗೆ, ಭಾವದೊಳಗೆ ನಾನು ಜಂಗಮ ಶ್ರೇಷ್ಠ ಅನ್ನುವಂಥ ಭಾವ ಎಂದೂ ಕೂಡ ಕಾಡಬಾರ್ದು. ಕಾಣುವ ಜಗತ್ತೆಲ್ಲವೂ ಶಿವಮಯ, ಬಂದಂಥ ಎಲ್ಲ ಗಣಗಳು ಮಹಾಜಂಗಮ ಮೂರ್ತಿಗಳು ಅನ್ನುವಂಥ ಗಟ್ಟಿತನ ನಮ್ಮಲ್ಲಿ ನಿಂತಿರಬೇಕು. ಅಂಥವರನ್ನು ನಾ ಮಾಹೇಶ್ವರ ಅಂತ ಕರಿತೀನಿ ಹೊರತು ನಾವೇನಾದರೂ ಮತ್ತೆ ಹೊಳ್ಳಿ ಆ ಜಾತಿ ಸೂತಕಕ್ಕೆ ಗಂಟು ಬಿದ್ದವನನ್ನು ಯಾವ ಕಾರಣಕ್ಕೂ ಜಂಗಮ ಅಂತ ಕರೀಲಿಕ್ಕಾಗೋಂಗಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಶರಣರು ನಮ್ಗೆ ಹೇಳಕತ್ತಾರ. ಹೀಗಾಗಿ ನಾವೆಲ್ಲರೂ ತಂದೆ ತಾಯಿಗಳು ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕಾದಂಥ ಮಾತೇನು ಅಂತಂದ್ರೆ, ನಾವು ಪರಶಿವ ತತ್ವ ಅನ್ನುವಂಥ ಲಿಂಗಮೂರ್ತಿಯನ್ನು ಗುರುವಿನ ಮೂಲಕ ದೀಕ್ಷೆಯನ್ನು ತಗೊಂಡು ಅದಾದ ಮೇಲೆ ನಾವು ಕೂಡ ಗುರುಸ್ಥಳವನ್ನು ಮುಡ್ತೀವಿ ಅನ್ನುವಂಥ ಸಿದ್ಧಾಂತವನ್ನು ನಮ್ಗೆ ಯಾರು ಹೇಳಲಿಕ್ಕೆ ತಯಾರೇ ಇಲ್ಲ. ಇವತ್ತು ಎಲ್ಲರೂ ಕೂಡ ಮರೆಮಾಚಾಗಕತ್ತಾರ. ಗುರುಮುಟ್ಟಿ ಗುರು ಆಗುವಂಥ ಈ ಸಿದ್ಧಾಂತವನ್ನು, ಲಿಂಗಮುಟ್ಟಿ ಲಿಂಗವಾಗುವಂಥ ಈ ಸಿದ್ಧಾಂತವನ್ನು ಮುಚ್ಚಿಟ್ಟು ಏನು ಮಾಡಕತ್ತಾರ ಅಂತಂದ್ರೆ, ನಾನು ಕೊಟ್ಟವ ಗುರು ಆದೆ, ನೀ ಶಿಷ್ಯನಾದೆ ಅಂತೇಳಿ ಶೋಷಣೆ ಏನು ಮಾಡಕತ್ತಾರಲ್ಲ. ಹೀಗೆ ಕೊಟ್ಟವನು ನಾನು ಜಂಗಮ, ಕೊಟ್ಟವನು ನಾನು ಜಂಗಮ, ನಾನು ಜಂಗಮನಿಂದೇ ನಿನಗೆ ಲಿಂಗ ದೀಕ್ಷೆಯನ್ನು ಕೊಟ್ಟೆ, ನೀನು ಶಿಷ್ಯ, ನಾನು ಗುರು ಎಂಬ ಭಾವ ಮೂಡಿತಾದರೆ ಅವನನ್ನು ನಾಯಕ ನರಕದಲ್ಲೆದ್ದುವ ನಮ್ಮ ಕೂಡಲ ಚೆನ್ನ ಸಂಗಮ ದೇವ ಮಾಹೇಶ್ವರ ಸ್ಥಳವೆಂಬುದು ಮುನ್ನವೇ ಆತನ ಮನದೊಳಗೆ ಸುಳಿಯದು ನೋಡ, ಮುನ್ನವೇ ಆತನ ಭಾವದೊಳಗೆ ಇರೋದು ನೋಡ ಅನ್ನುವಂಥ ಮಾತನ್ನು ಬಸವಾದಿ ಪ್ರಮುಖ ಹೇಳಕತ್ತಾರ. ನಾನು ನಿಜ ಜಂಗಮನದೇನಿ ಅಂತಂದ್ರೆ, ಸತ್ಯಯುತವಾದಂಥ ಜಂಗಮನದೇನಿ ಅಂತಂದ್ರೆ ನನ್ನೊಳಗೆ ಕಿಲ್ ವಿಷಯದಷ್ಟು ಕೂಡ ಜಾತಿಯ ನಂಜು ಇರಬಾರ್ದು. ಅಂದಾಗ ಮಾತ್ರ ಅವನನ್ನು ಮಹೇಶ್ವರ ಅಂತ ಕರಿತೀನಿ ಅನ್ನುವಂಥ ಸ್ಪಷ್ಟವಾದ ಚಿತ್ರಣವನ್ನು ಇಲ್ಲಿ ನಮ್ಗೆ ಕೊಡಕತ್ತಾರ. ಹೀಗಾಗಿ ಎಲ್ಲ ಶರಣ ತಂದೆ ತಾಯಿಗಳಿಗೆ, ಲಿಂಗ ಭಕ್ತರಿಗೆ ನಮ್ಮದೊಂದು ಭಕ್ತಿಯ ವಿನಂತಿ ಏನು ಅಂತಂದ್ರೆ, ಅಂಗಕ್ಕೆ ಲಿಂಗವನ್ನು ಕಟ್ಟಿದಂಥ ಯಾರೇ ನಮ್ಮ ಮನೆಗೆ ಬಂದಾರಂದ್ರೂ ಕೂಡ ಆತ ಮಹಾಜಂಗಮಾದನ ಅಂತ ಸ್ವೀಕಾರ ಮಾಡಬೇಕೇ ಹೊರತು ನಾವು ಕೇವಲ ಇವತ್ತೇನು ಮಾಡಕತ್ತೀವಿ ಅಂತಂದ್ರೆ ಜಾತಿ ಲಾಂಛನವನ್ನು ಹೊತ್ಕೊಂಡು ಬಂದಂಥವ್ರು ಜಂಗಮರು, ಉಳಿದವರೆಲ್ಲ ಜಂಗಮರು ಅಲ್ಲ ಅನ್ನುವಂಥ ಮಾತನ್ನು ಹೇಳಕತ್ತಾರ. ಅಂದ್ರೆ ಅಂಥವರಿಗೆ ರವರವನೇ ನರಕ ತಪ್ಪದು ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತ ಚನ್ನಬಸವ ತಂದೆ ಹೇಳ್ತಾರ, ಅಕ್ಕಮಹಾದೇವಿ ತಾಯಿ ಹೇಳ್ತಾರ, ಸ್ವಯಂ ಅಲ್ಲಮ್ಮ ಪ್ರಭು ತಂದೆಯೇ ಹೇಳಕತ್ತಾರ. ಹೀಗಾಗಿ ನಾವು ದೊಡ್ಡ ದೊಡ್ಡ ಗುಡ್ಡದ ಮಾತನ್ನು ಮಾತಾಡ್ತೀವಿ, ಆಕಾಶದ ಅಚ್ಚಿ ಕಡೆ ಮಾತನ್ನು ಮಾತಾಡಕತ್ತೀವಿ, ಭೂಮಿ ಮೇಲಿನ ಮಾತುಗಳು ಯಾವುವು ಇಲ್ಲ. ಆದ್ರೆ ಒಳಗೆ ಏನು ತುಂಬೈತಿ ಅಂದ್ರೆ ಜಾತಿಯ ವಿಷ ತುಂಬೈತಿ. ಜಾತಿಯ ವಿಷಯದೊಳಗೆ ನಾವು ನಮ್ಮ ಬದುಕನ್ನು ಕಟ್ಕೊಂಡೀವಿ ಅಂತಂದ್ರೆ ನಿನಗೂ ಮತ್ತು ಮಹೇಶ್ವರ ಸ್ಥಳಕ್ಕೂ ಯಾವುದೇ ಸಂಬಂಧವಿಲ್ಲ, ನೀನು ಮಹೇಶ್ವರನಿಗೆ ಅಯೋಗ್ಯ ಅನ್ನುವಂಥ ಮಾತನ್ನು ಭಾಳ ಗಟ್ಟಿಯಾಗಿ ಶರಣರಲ್ಲಿ ಹೇಳಕತ್ತಾರ. ಅದನ್ನು ಹೇಳ್ತಾನೆ ಮುಂದುವರೆದವರು ಅನ್ನಕತ್ತಾರ,
ಜಂಗಮವ ಜರಿದು ಸ್ಥಾವರವ ಪೂಜಿಸುವವರು ಅಂತನ್ನುವಂಥ ಮಾತನ್ನು ಒಂದು ಕಡೆ ಹೇಳಕತ್ತಾರ. ಜಂಗಮವನ್ನು ಜರಿದು, ಜಂಗಮ ಅಂತಂದ್ರೆ ಅಂಗದೊಳಗಿರ್ತಕ್ಕಂಥ ಚೈತನ್ಯ, ಅಂತಹ ಚೈತನ್ಯ ಮೂರ್ತಿಯ ಲಿಂಗರೂಪವನ್ನು ಅಂಗದ ಮೇಲೆ ಕಟ್ಟಿಕೊಂಡು ಮನೆ ಮನೆಗೆ ಹೋಗಿ ಭಕ್ತರಂಗಳಕ್ಕೆ ಹೋಗಿ ಜ್ಞಾನದ ಉಪಾಸನೆಯನ್ನು ಮಾಡಿ, ಜ್ಞಾನದ ಬೋಧನೆಯನ್ನು ಮಾಡಿ, ಅವರಿಗೆ ಅಷ್ಟಾವರಣ ಪಂಚಾಚಾರ ಷಟಸ್ಥಲದ ಮಾರ್ಗದ ಉಪದೇಶವನ್ನು ಮಾಡಿ ತಾನು ಜಂಗಮ ಸ್ವರೂಪಿ ಅಂತ ತಿಳ್ಕೊಂಡು ಮತ್ತೆ ಹೊಳ್ಳಿ ಏನಾದ್ರೂ ಕಲ್ಲ ಕಟ್ಟಿಗೆ ಮಣ್ಣು ಅನ್ನುವಂಥ ಸ್ಥಾವರವನ್ನು ಪೂಜೆ ಮಾಡಕತ್ತಾನ. ನಾನು ಹೋಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದೆ, ನಾ ಜಂಗಮ ಹೋಗಿದ್ದಕ್ಕೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆತು ಅಂತೇಳಿ ಒಣಭ್ರಾಂತಿಯೊಳಗೆ ತೇಲುವಂತಹ ಮೂರ್ಖರಿಗಂತೂ ಯಾವ ಕಾಲಕ್ಕೂ ಮೋಕ್ಷ ಇಲ್ಲ ಅನ್ನುವಂಥ ಮಾತನ್ನು ಹೇಳಕತ್ತಾರ. ಯಾಕಂತಂದ್ರೆ ಶರಣ ಸಿದ್ಧಾಂತ ನಡೆದಾಡುವಂಥ ಜಂಗಮ ಚೈತನ್ಯ ಮೂರ್ತಿಯನ್ನು ಪೂಜೆ ಮಾಡುವಂಥದ್ದೇ ಹೊರತು ಸ್ಥಾವರವನ್ನು ಪೂಜೆ ಮಾಡುವಂಥ ಸಿದ್ಧಾಂತ ನಮ್ಮದಲ್ಲ. ಹಾಗೇನಾದರೂ ಮತ್ತೆ ಆತ ಸ್ಥಾವರವನ್ನು ಪೂಜೆ ಮಾಡಕತ್ತಾನ ಅಂತಂದ್ರೆ ಅವನಲ್ಲಿ ಏನು ಸಿದ್ಧಿಗೊಂಡಿಲ್ಲ ಅಂದ್ರೆ ಮಾಹೇಶ್ವರ ಸ್ಥಳ ಎಳ್ಳಷ್ಟೂ ಕೂಡ ಸಿದ್ಧಿಗೊಂಡಿಲ್ಲ ಅನ್ನುವಂಥ ಗಟ್ಟಿಯಾದ ಮಾತನ್ನು ಬಸವಾದಿ ಪ್ರಮುಖರಲ್ಲಿ ನಮ್ಮ ಮುಂದೆ ಹೇಳಕತ್ತಾರ. ಹೀಗಾಗಿ ಆ ಸಿದ್ಧಾಂತವನ್ನು ಹೇಳ್ತಾ ಮುಂದೆ ಬರೆದವರು ಹೇಳಕತ್ತಾರ, ಇವರು ನಮ್ಮ ವೀರ ಮಾಹೇಶ್ವರರ ಸರಿಯಂದಡೆ. ಇವರು ಇಂತಿವರು, ಈ ಮೇಲೆ ಹೇಳಿದಂಥ ಎಲ್ಲ ಉದಾಹರಣೆಗಳನ್ನು ಹೇಳ್ತಾ ಬಂದ್ರಲ್ಲ, ಇಂತಿವರೆಲ್ಲರುಗಳು ವೀರ ಮಾಹೇಶ್ವರನಿಗೆ ಸರಿ ಎಂದನಾದಡೆ. ನಾನು ಯಾವ ಕಾಲಕ್ಕೂ ಇವರನ್ನು ಸರಿ ಅಂತ ಅನ್ನಕ್ಕಾಗಂಗಿಲ್ಲ. ಒಂದು ವೇಳೆ ಯಾರಾದ್ರೂ ಹಂಗೆ ಅನ್ನಕತ್ತಾರ ಅಂತಂದ್ರೆ ಭವಭಾರಿಗಳಾದ ಕಾರಣ ಇವರು ಸತ್ಯವನ್ನರಿಯದ ಭವಭಾರಿಗಳು. ತಮ್ಮ ಉದರ ಪೋಷಣೆಗೆ ಅಂತೇಳಿ ವೇಷವನ್ನು ಹಾಕಿಕೊಂಡು ಲಾಂಛನ ಜಂಗಮರೇ ಹೊರತು ಇವರು ತತ್ವ ಜಂಗಮರಲ್ಲ, ಇವರು ನೀತಿಯುಳ್ಳ ಜಂಗಮರಲ್ಲ, ಇವರು ಜಂಗಮ ತತ್ವದ ವಿಶಾಲ ರೂಪವನ್ನು ಅರಿದಂಥ ಜಂಗಮರಂತೂ ಮುನ್ನವೇ ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಕಾಡಸಿದ್ದೇಶ್ವರರು ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ. ಹಾಗಾಗಿ ಅಂಥ ಕಾಡಸಿದ್ದೇಶ್ವರರ ಏನು ಹೇಳಕತ್ತಾರ ಕೊನೆಗೆ ಅಂತಂದ್ರೆ, ಇಂತಿವರನ್ನೆಲ್ಲ ವೀರ ಮಾಹೇಶ್ವರನೆಂದು ನುಡಿದನಾದಡೆ ಹಿಡಿದು ಮೂಗನ್ನು ಕೊಯ್ದು ಬಿಡ್ತೀನಿ ಅಂತ ಹೇಳಕತ್ತಾರ. ಅಂಥವರ ಮೂಗನ್ನು ಕತ್ತರಿಸಿ ಅವ್ರ ಕೈಯೊಳಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಗಟ್ಟಿಯಾದ ವೀರಗಣಾಚಾರದ ತತ್ವದ ನಿಲುವನ್ನು ಇಲ್ಲಿ ಹೇಳಕತ್ತಾರ. ಹಾಗಾಗಿ ನಾವು ಅಂತಹ ವೀರ ಮಾಹೇಶ್ವರ ಸ್ಥಳವನ್ನು ಮುಟ್ಟೇವಿ ಅಂತ ಅನ್ನೋದಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ ನಮ್ಮ ತನು ಮನ ಭಾವದೊಳಗೆ ಗುರು ಲಿಂಗ ಜಂಗಮದ ಮೂಲ ರೂಪವನ್ನೇ ತುಂಬಿಕೊಂಡು ಅಖಂಡ ಜಗತ್ತೆಲ್ಲವೂ ಶಿವಮಯ ಅನ್ನುವಂಥ ಭಕ್ತಿ ಭಾವದೊಳಗೆ ಬದುಕುವಂಥ ಸಿದ್ಧಾಂತಕ್ಕೆ ಶರಣರು ಅಪ್ಪಿ ನಡೆದರೆ ಹೊರತು ಅದನ್ನು ಮರೆತು ಎಂದೂ ಕೂಡ ಶರಣರು ನಡೀಲಿಲ್ಲ. ಹಾಗಾಗಿ ನಾವೇನಾದರೂ ಅದನ್ನು ಮರೆತು ನಡೆಯಕತ್ತೀವಿ ಅಂತಂದ್ರೆ ಅವರನ್ನು ಮಾಹೇಶ್ವರರು ಅಂತ ಕರೀಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಶರಣರು ಪರಿಪರಿಯಾಗಿ ನಮಗೆ ಮತ್ತೆ ಮತ್ತೆ ಅನೇಕ ವಿಚಾರಗಳನ್ನು ಮುಟ್ಟಿಸ್ತಾನೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಅನೃತ ಅನಾಚಾರ ಅನ್ಯ ಹಿಂಸೆ, ಇನ್ನೊಂದು ಋತವನ್ನು ಮಾಡದೆ, ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದೆ, ಇನ್ನೊಬ್ಬರಿಗೆ ಕಿರುಕುಳವನ್ನು ಕೊಡದೆ, ಇನ್ನೊಬ್ಬರ ಮನವನ್ನು ನೋಯಿಸದೆ ತಾನು ಅನ್ಯ ಋತವನ್ನು ಮಾಡದೇ ಇರುವುದೇ ಮಾಹೇಶ್ವರ ಸ್ಥಳದ ಮೊದಲ ನೇಮ ಅನ್ನುವಲ್ಲಿ ಮತ್ತೊಂದು ವಚನದಲ್ಲಿ ಶರಣರು ನಮ್ಮ ಮುಂದೆ ಹೇಳ್ತಾ ಹೋಗ್ತಾರೆ. ಹಾಗೆ ಮತ್ತೊಂದು ವಚನವನ್ನು ಸ್ಪಷ್ಟೀಕರಣ ಮಾಡ್ತಾ ಪರದನ ಪರಸ್ತ್ರೀಯರ ಪರನಿಂದೆಯನ್ನು ಬಿಟ್ಟು ಬಿಡಬೇಕು ಅನ್ನುವಂಥ ಮಾತನ್ನು ಕೂಡ ಮಾಹೇಶ್ವರ ಸ್ಥಳದಲ್ಲಿ ಹೇಳ್ತಾರೆ. ಪರನಿಂದೆಯನ್ನು ಮಾಡದಿರಬೇಕು, ಪರಧನವನ್ನು ಮುಟ್ಟದಿರಬೇಕು, ಪರಸ್ತ್ರೀಯರ ಸೋಂಕನ್ನು ತಾಗದೇ ಇರಬೇಕು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಕತ್ತಾರ. ವಿಚಿತ್ರ ಮತ್ತು ಸತ್ಯ ಏನಂತಂದ್ರೆ ಈ ಪರಧನ ಪರಸ್ತ್ರೀ ಮತ್ತು ಪರದೈವಕ್ಕನ ನಾವು ಜೋತು ಬಿದ್ದೇವೆ ಹೊರತು ಹೇಳೋದು ಸಿದ್ಧಾಂತ, ಹೇಳೋದು ವೇದಾಂತ, ತಿನ್ನೋದು ಬದ್ನಿಕಾಯಿ ಅನ್ನುವಂಗೆ ನಾವೆಲ್ಲರೂ ವೇದಿಕೆ ಮೇಲೆ ಕುಂತಾಗ ಆ ಶರಣಸ್ಥಳದ ಎಲ್ಲ ವಿಚಾರಗಳನ್ನ ಬಹಳ ಮುಕ್ತವಾಗಿ ಹೇಳ್ತಾನೆ ಹೋಗ್ತೀವಿ. ಅದರ ಆಚರಣೆ ಅಂತ ಬಂದಾಗ, ಮಾಹೇಶ್ವರ ಸ್ಥಳದ ಕಟ್ಟುನಿಟ್ಟು ಅಂತ ಬಂದಾಗ ನಾವೆಲ್ಲರೂ ಒಂದೊಂದು ಕಡೆ ಏನು ಮಾಡಕತ್ತೀವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಮೈ ಮರೆತು ಏನು ಮಾಡಕತ್ತೀವಿ ಅಂತಂದ್ರೆ ಸಿದ್ಧಾಂತವನ್ನು ಮರೆತು ಅಸತ್ಯದ ಕಡೆಗೆ ಮುಖ ಮಾಡಿ ನಿಂತೇವೇನಪ್ಪ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನೂ ಕಡೆ ಕಟ್ತದೆ. ಯಾರು ತಮ್ಮ ಆತ್ಮಸಾಕ್ಷಿ ಒಳಗೆ ತಾವು ನಿಂತುಕೊಂಡು ತಮ್ಮನ್ನು ಪ್ರಶ್ನೆ ಮಾಡ್ಕೊತಾರಲ್ಲ ಅವರಿಗೆ ಇದರ ನಿಜವಾದ ಉತ್ತರ ಸಿಗ್ತೈತಿ. ಮಾರಯ್ಯ ನೀನು ಮಾಹೇಶ್ವರ ಆಗಿ ಅಂತಂದ್ರೆ ಮೊದಲು ಇವು ಮೂರನ್ನು ಜರಿ ಅಂತಂದರು. ಪರದೈವ, ಪರಧನ, ಪರಸ್ತ್ರೀ ಅನ್ನುವಂತಹ ಈ ಮೂರೂ ವಸ್ತುಗಳನ್ನು ಜರಿದ ಕರೆ ಆಗಿತ್ತು ಅಂದ್ರೆ ನೀನು ಮಾಹೇಶ್ವರ ಸ್ಥಳದಾಗ ಅದಿ ಅಂತನ್ನುವಂಥ ಮಾತನ್ನು ಒಪ್ಕೋತೇನಪ್ಪ, ಇಲ್ಲಾಂದ್ರೆ ಒಪ್ಕೊಳ್ಳಂಗಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಮುಂದುವರೆದ ಅವರೇ ಹೇಳಕತ್ತಾರ. ಲಿಂಗ ನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲಡೆ, ಲಿಂಗ ನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲಡೆ. ಅವನು ಲಿಂಗ ನಿಷ್ಠೆಯೊಳಗೆ ಶುದ್ಧಾತ್ಮನಾಗಿ ಅದಾನ ಅಂತ ಕರೆಯಾಗಿತ್ತು ಅಂದ್ರೆ ಅದು ಸತ್ಯ ಆಗಿತ್ತು ಅಂದ್ರೆ ಮತ್ತವ್ರು ಹೇಳಕತ್ತಾರ, ಪರ ದೈವವ ಪೂಜಿಸದಿರಬೇಕು. ತನ್ನ ಲಿಂಗದೊಳಗೆ ತಾನು ನಿಷ್ಠೆಯನ್ನು ಇಟ್ಟುಕೊಂಡು, ತನ್ನ ಲಿಂಗದೊಳಗೆ ತಾನು ಏಕದೇವೋಪಾಸನೆ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡು ತಾನು ಕಟ್ಟಿದ ಲಿಂಗವನ್ನು ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಪೂಜೆಯ ಮಾಡುವಾಗ ಆತ ಪರದೈವ ಅಂತ ಮತ್ತೆ ತಲೆಯೊಳಗೆ ಇಟ್ಕೊಂಡಿದ್ದ ಅಂತಂದ್ರೆ
ನಾವೇನಾದರೂ ನಮ್ಮ ಕಣ್ಣು ಮುಚ್ಕೊಂಡು ಜನರು ಕಣ್ಣು ಮುಚ್ಕೊಂಡಾರ ಅಂಥೇಳಿ, ಜನರಿಗೆ ನೋಡಿಲ್ಲ ಅಂಥೇಳಿ, ಜನ ನಮ್ಮ ಕಡೆ ತಿರುಗಿ ನೋಡಕತ್ತಿಲ್ಲ ಅಂಥೇಳಿ ನನ್ನೊಳಗಿಪ್ಪ ಲಿಂಗವನ್ನೂ ಪೂಜೆ ಮಾಡಿಸಿ, ಕರಸ್ಥಲದ ಲಿಂಗವನ್ನೂ ಪೂಜೆ ಮಾಡ್ಕೊತಾನೆ, ಮತ್ತು ನಮ್ಮ ಜಗಲಿ ಮೇಲೆ ಸಾವಿರಾರು ದೇವರುಗಳನ್ನಿಟ್ಟು ಪೂಜೆ ಮಾಡಕತ್ತೀವಿ ಅಂತಂದ್ರೆ ನಮ್ಮ ಲಿಂಗವಂತರು ಅಂತ ಹೇಳ್ಕೊತಾನೆ ಈ ಲಿಂಗವನ್ನು ಪೂಜೆ ಮಾಡ್ತಾ ಅದರ ಜೊತೆಗೆ ಮತ್ತು ಹೊಲೆ 18 ದೈವಗಳನ್ನು ಇಟ್ಕೊಂಡು ನಾವು ಪೂಜೆ ಮಾಡಕತ್ತೀವಿ ಅಂತಂದ್ರೆ, ನೂರಾರು ದೇವರನ್ನ ಪೂಜೆ ಮಾಡಕತ್ತೀವಿ ಅಂತಂದ್ರೆ ನಮಗೆ ಮಾಹೇಶ್ವರ ಸ್ಥಳ ವೇದ್ಯಗೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳಕತ್ತಾರೆ. ಯಾಕಂದ್ರೆ ಎಲ್ಲಿಯವರೆಗೂ ನಮ್ಮಲ್ಲಿ ಲಿಂಗನಿಷ್ಠೆ ಬರಲಿಕ್ಕೆ ಸಾಧ್ಯವಿಲ್ಲವೋ, ಎಲ್ಲಿಯವರೆಗೂ ನಮ್ಮೊಳಗೆ ಲಿಂಗ ತತ್ವ ಅಳವಡಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿವರೆಗೂ ಭಕ್ತಸ್ಥಳ ಅಳವಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲಿವರೆಗೂ ಭಕ್ತಸ್ಥಳ ಅಳವಟ್ಟಿಲ್ಲ ಅಂತಂದ್ರೆ ಮಾಹೇಶ್ವರ ಸ್ಥಳ ಇಲ್ಲ ಅಂತ ಅರ್ಥ. ಹೀಗಾಗಿ ಭಕ್ತಸ್ಥಳದಲ್ಲೂ ಮತ್ತು ಮಾಹೇಶ್ವರ ಸ್ಥಳದಲ್ಲೂ ಕೆಲವೊಂದಿಷ್ಟು ನಿಯಮಗಳು ಸಾರ್ವತ್ರಿಕವಾಗಿವೆ. ಯಾಕಂದ್ರೆ ಅಲ್ಲಿ ಇದ್ದಂಥ ನಿಯಮಗಳೇ ಮುಂದಿನ ಎಲ್ಲ ಸ್ಥಳಕ್ಕೂ ಅಳವಡಿಸ್ತವೆ. ಯಾಕಂದರೆ ಇವೆಲ್ಲ ಬಿಡ್ತಾ ಹೋಗೋದೇ ನಿಜವಾದ ಸಿದ್ಧಾಂತ. ಹೀಗಾಗಿ ಈ ಸಿದ್ಧಾಂತದ ಮೆಟ್ಟಿಲುಗಳನ್ನ ಏರ್ತಾ ಹೋದಾಗ ನನ್ನನ್ನು ನಾನು ಕಳ್ಕೊತ ಹೋಗ್ಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗೆ ಕಳೆಯುವಂಥ ಸಂದರ್ಭದಲ್ಲಿ ಈ ಅಷ್ಟ ಮದಗಳನ್ನು ಒಂದೊಂದಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಈ ಎಲ್ಲ ವಸ್ತುಗಳನ್ನು ನಾವು ಬಿಡ್ತಾ ಯಾವಾಗ ಹೋಗ್ತೇವೋ ಆವಾಗ ನಾವು ಮಾಹೇಶ್ವರ ಸ್ಥಳಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ ಅನ್ನುವಂಥ ಮಾತನ್ನು ಅವರಿಲ್ಲಿ ಹೇಳ್ತಾ ಆ ಮೂಲಕ ಅವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಪರಲೋಕ ಪದವಿಯ ಬಯಸಿದಿರಬೇಕು. ನಾವುಗಳೇನು ಮಾಡಿರ್ಬೇಕು, ಲಿಂಗನಿಷ್ಠ ಭಕ್ತಿ ನಮ್ಗೆ ಐತಿ ಅಂತಂದ್ರೆ ಪರಶಿವ ತತ್ವವೇ ನಮ್ಮಲ್ಲಿರ್ಬೇಕಾದಾಗ ಪರಲೋಕ ಪದವಿಯನ್ನು ನಾವು ಬಯಸ್ತಿರಬೇಕು. ನಾವು ಸತ್ತ ಮೇಲೆ ನಮಗೆ ಮೋಕ್ಷ ಸಿಗ್ತದಪ್ಪ, ಲಿಂಗವನ್ನು ಕಟ್ಟಿ ಲಿಂಗ ಪೂಜೆ ಮಾಡಿ ಶಿವನೇ ನಾವು ಆಗ್ತೇವಪ್ಪ, ನಮಗೆ ಘನಮೋಕ್ಷ ಸಿಗ್ತೇವಪ್ಪ ಅನ್ನೋದಷ್ಟೇ ಅಲ್ಲ, ಇಹಲೋಕದೊಳಗೂ ಕೂಡ ನಾವು ಪದವಿಯನ್ನು ಬಯಸದಿರಬೇಕು ಅಂತ ಇಲ್ಲಿ ಶರಣ ತಂದೆ ತಾಯಿ ಹೇಳಕತ್ತಾರ, ಬಸವಾದಿ ಪ್ರಮುಖ ಹೇಳಕತ್ತಾರ. ವಿಚಿತ್ರ ಮತ್ತು ಸತ್ಯ ಏನು ಅಂತಂದ್ರೆ ಪದವಿಗಾಗಿನೇ ಹೋರಾಡುವಂಥ ನಮ್ಮ ಬದುಕಲ್ಲೇ, ಪದವಿಯನ್ನು ಬೆನ್ನತ್ತಿ ಹೋಗುವಂಥ ನಮ್ಮ ಬದುಕಲ್ಲೇ ರಾತ್ರಿ ಹೋಗಿ ಹಣವನ್ನು ಕೊಟ್ಟು ಬೆಳಗ್ಗೆ ಎದ್ದು ಬಂದು ಪದವಿಗಳನ್ನು ಪಡ್ಕೊಂಡು ಆ ಪದವಿ ಮೇಲೆ ದೊಡ್ಡ ಅಂತಸ್ತಿಕೆ ಬದುಕನ್ನು ಬದುಕುವಂಥ ನಾವುಗಳು ಮಾಹೇಶ್ವರ ಸ್ಥಳಕ್ಕೆ ಎಂದಾದರೂ ಹೋಗಲಿಕ್ಕೆ ಸಾಧ್ಯವ? ಆ ಮಾಹೇಶ್ವರ ಸ್ಥಳದ ನಿಲುವನ್ನು ಮುಟ್ಲಿಕ್ಕೆ ಸಾಧ್ಯವ? ತನು ಮನ ಭಾವದೊಳಗೆ ಲವಲೇಶವೂ ಕೂಡ ಒಂದು ಸಾಸಿವೆ ಕಾಳಷ್ಟು ಕೂಡ ಪದವಿಯ ವ್ಯಾಮೋಹಗಳು ನಮಗೆ ಬಾರದಿರಬೇಕು ಅಂತ ಹೇಳಕತ್ತಾರ. ಆದರೆ ಇವತ್ತಿನ ನಾವುಗಳು ಮಠಾಧೀಶರಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಶ್ರವಣಿಗಳಾಗಿರ್ಬೋದು, ಸಂಸಾರಿಗಳಾಗಿರ್ಬೋದು, ಶರಣತತ್ವವನ್ನು ಹೇಳೋರಾಗಿರ್ಬೋದು, ಕೇಳೋರಾಗಿರ್ಬೋದು, ಎಲ್ಲರೂ ಏನು ಮಾಡಕತ್ತೀವಿ ಅಂತಂದ್ರೆ ಎಲ್ಲರೂ ಒಂದೊಂದು ಪದವಿಯನ್ನು ಬೆನ್ನತ್ತಿ ಹೆಂಗೆ ಕಾಂಚಾಣವ ನೆಚ್ಚಿದ ನಾಯಿ ಅಲಗವನ್ನು ಸವಿದು ತನ್ನ ಅಲಿಗೆಯನ್ನು ಕತ್ತರಿಸ್ಕೊಂಡು ಆ ಒಂದು ಹರಿತವಾದಂಥ ಕೂರಲಗಕ್ಕೆ ಒಂದು ಮಾಂಸದ ರಕ್ತದ ಕಲಿಯನ್ನು ಅವ ಕಟ್ ಮಾಡುವಾಗ ಹತ್ತಿರ್ತದಲ್ಲ, ಆ ರಕ್ತದ ಕಲಿಯನ್ನು ನೆಕ್ತಾ ನಾಯಿ ತನ್ನ ನಾಲಿಗೆಯನ್ನೇ ಕಟ್ ಮಾಡಿಕೊಂಡು ಇದು ಆ ಕತ್ತಿಯೊಳಗಿನ ರಕ್ತ ಅಂಥೇಳಿ ತನ್ನ ರಕ್ತ ಅಂತ ತಿಳ್ಕೊಳ್ಳೋದಾನ, ತನ್ನ ನಾಲಿಗೆ ಕತ್ತರಿಸಿ ಅಂತ ತಿಳ್ಕೊಳ್ಳೋದಾನ, ತನ್ನ ರಕ್ತವನ್ನು ತಾನೇ ಸೌದು ತನ್ನ ನಾಲಿಗೆಯನ್ನು ಕಳ್ಕೊಂಡು ತಾನೂ ಒಂದು ದಿವಸ ಹೆಂಗೆ ಸತ್ತೋಕತ್ತಲ್ಲ, ಹಾಗೆ ನಾವು ಮಾಹೇಶ್ವರ ಸ್ಥಳದೊಳಗಿದ್ದು ಪದವಿಯನ್ನು ಬಯಸಿದ್ದು ಕರೆಯಾಗಿತ್ತು ಅಂತಂದ್ರೆ, ಪದವಿಯನ್ನು ಬೆನ್ನತ್ತಿ ಹೋಗಿದ್ದು ಕರೆಯಾಗಿತ್ತು ಅಂತಂದ್ರೆ ಇಹಲೋಕ ಮತ್ತು ಪರಲೋಕದಲ್ಲೂ ಕೂಡ ಪದವಿಯ ಆಸೆಯನ್ನು ಜರಿದಿರಬೇಕು ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಬಸವಾದಿ ಪ್ರಮುಖ ಹೇಳಕತ್ತಾರ. ಅದನ್ನು ಹೇಳ್ತಾನೆ ಅವರು ಅತ್ಯಂತ ನಿಷ್ಠೆಯಿಂದ ಹೇಳಕತ್ತಾರ. ಕಷ್ಟ ಜನ್ಮಗಳ ಕಡೆಗುಡಿದಿರಬೇಕು. ಕಷ್ಟಗಳು ಬಂದವು ಅಂತಂದ್ರೆ ನಾವು ಏನು ಮಾಡಬಾರ್ದು ಅಂತಂದ್ರೆ ಶಿವನಲ್ಲಿ ಪರಿಪರಿಯಾಗಿ ಮೊರೆಯನ್ನು ಹೋಗಬಾರ್ದು. ಹಾಗೇನಾದರೂ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅನ್ನಕತ್ತೀವಿ ಅಂತಂದ್ರೆ, ಇಚ್ಛೆ ಆಸೆ ಬೈಕಿಗಳಾಗಿ ನಾವು ಶಿವಜ್ಞಾನವನ್ನು ಮಾಡಕತ್ತೀವಿ ಅಂತಂದ್ರೆ ನಮ್ಮಲ್ಲಿ ಆ ಮಾಹೇಶ್ವರದ ನಿಷ್ಠೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಅವರು ಬಹಳ ಗಟ್ಟಿಯಾಗಿ ಹೇಳಕತ್ತಾರ. ಆ ಹಿನ್ನೆಲೆಯಲ್ಲಿ ಮತ್ತವ್ರು ಹೇಳಕತ್ತಾರ, ಈ ಕಷ್ಟ ಜನ್ಮಗಳನ್ನು ಕಡೆಗೊಡ್ಡಿ ನಾವು ವೀರ ಮಹೇಶ್ವರನೋಡ ಈ ಎಲ್ಲ ಪರಿಪರಿಯಾಗಿ ಬರುವಂಥ ಕಷ್ಟಗಳನ್ನು, ತನುವಿಕಾರ, ಮನವಿಕಾರ, ಭಾವವಿಕಾರವನ್ನು ಅಳಿದು ಪರಿಶುದ್ಧವಾದ ಭಾವದಲ್ಲಿ ನಿಂತಾಗ ಆತನನ್ನು ನಾವು ವೀರ ಮಹೇಶ್ವರ ಅಂತ ಕರಿತೀವಿ ಅನ್ನುವಂಥ ಸತ್ಯ ಸಂಗತಿಯನ್ನು ಇಲ್ಲಿ ಶರಣರು ನಮ್ಮ ಮುಂದೆ ಇಡ್ಲಿಕ್ಕೆ ಹೇಳ್ತಾರ. ಇದನ್ನು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ತಮ್ಮ ಈ ವಚನ ಸಿದ್ಧಾಂತದಲ್ಲಿ ಅಖಂಡೇಶ್ವರ ಅನ್ನುವಂಥ ತಮ್ಮ ವಚನದ ತತ್ವಾನುಭವವನ್ನು ಮಾಡ್ತಾ ಮಾಹೇಶ್ವರ ಆದವ ಹಿಂಗಿರಬೇಕಪ್ಪ, ಮಾಹೇಶ್ವರ ಸಿದ್ಧಾಂತ ಇದ್ರೆ ಹಿಂಗಿರಬೇಕಪ್ಪ ಅನ್ನುವಂಥ ಅತ್ಯಂತ ಕಠಿಣವಾದಂಥ ಸತ್ಯವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಹೀಗಾಗಿ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳನ್ನು ಮೂರನೆಯ ಅಲ್ಲಮರು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅನುಭಾವದ ಎತ್ತರಕ್ಕೆ ಹೋಗಿ ಅತ್ಯಂತ ಅನುಭಾವದ ಅಲ್ಲಮರ ಸಮಸಮನಾಗಿ ವಚನವನ್ನು ಬರೆದಂಥ ಕೀರ್ತಿ ಜೇವರ್ಗಿ ಷಣ್ಮುಖ ಶಿವಗಳಿಗೆ ಸಲ್ತದ. ಮಾಹೇಶ್ವರ ಅನ್ನುವಂಥ ಸ್ಥಳದ ಎಲ್ಲ ಲಕ್ಷಣಗಳನ್ನು ಭಾಳ ಅದ್ಭುತವಾಗಿ ಅವರು ನಮ್ಮ ಮುಂದೆ ಬಿಚ್ಚಿಡಕತ್ತಾರ. ಹೀಗಾಗಿ ನಾವುಗಳು ಕೂಡ ಏನು ಮಾಡಬೇಕಾಗೈತಿ ಅಂತಂದ್ರೆ ಆ ಮಾಹೇಶ್ವರ ಸ್ಥಳದ ವಿಚಾರಗಳನ್ನು ಕೇಳಿಯಾದ ಮೇಲೆ
ತಿಳ್ಕೊಂಡಾದ ಮೇಲೆ ಆ ಮಾಹೇಶ್ವರ ಸ್ಥಳದ ವಿಚಾರದ ಚಿಂತನ ಮಂಥನವಾದ ಮೇಲೆ ನಾವು ಕೂಡ ಆ ಮಾಹೇಶ್ವರ ಸ್ಥಳದೊಳಗೆ ಗಟ್ಟಿಯಾಗಿ ನಿಂತು ನಮ್ಮ ತತ್ವ ಸಿದ್ಧಾಂತಕ್ಕಾಗಿ ಬದ್ಧರಾಗಿ ಬದುಕುವಂಥ ಪರಿಪಾಠವನ್ನು ಶರಣು ತಂದೆ ತಾಯಿಗಳಾದಂಥ ನಾವುಗಳು, ಬಸವ ತಂದೆಯ ಮಕ್ಕಳಾದ ನಾವುಗಳು ಅದನ್ನು ಭಕ್ತಿಯಿಂದ ಅಳವಡಿಸ್ಕೊಳ್ಬೇಕಾಗ್ಯದ. ನಮಗೆ ಬಸವ ತಂದೆಯ ನಾಮವೇ ಮುಖ್ಯವಾಗಿರಬೇಕು. ಆ ಬಸವ ತಂದೆ ಕೊಟ್ಟಂಥ ಲಿಂಗ ಪೂಜೆಯೇ ನಿತ್ಯ ಭಕ್ತಿಗೆ ಆಧಾರವಾಗಿರಬೇಕು. ಅದನ್ನು ಬಿಟ್ಟು ನಾವು ಮತ್ತೊಂದು ಕಡೆ ಹೊಳ್ಳದಿರುವುದೇ ನಿಜವಾದ ಭಕ್ತಿ ಅನ್ನುವಂಥ ಮಾತನ್ನು ಇಲ್ಲಿ ಬಸವಾದಿ ಪ್ರಮುಖರು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ. ಆ ಹಿನ್ನೆಲೆಯೊಳಗೆ ನೀವು ಎಲ್ಲರೂ ಕೂಡಿಕೊಂಡು ನಿಜವಾದ ಮಾಹೇಶ್ವರ ಸ್ಥಳದ ಸ್ಥಿತಿಯನ್ನು ಇವತ್ತು ತಿಳ್ಕೊಂಡಿವಿ ಅನ್ನುವಂಥ ಮಾತನ್ನು ಹೇಳಿ, ಅಂತಹ ನಿಜವಾದ ಮಾಹೇಶ್ವರ ಸ್ಥಳದಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಶಕ್ತಿಯನ್ನು ಬಸವಾದಿ ಪ್ರಮುಖರು ನಮಗೆ ನಿಮಗೆ ಎಲ್ಲರಿಗೂ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಮಾಹೇಶ್ವರ ಸ್ಥಳದ ನುಡಿಗಳನ್ನು ಬಸವ ತಂದೆಯ ಪಾದಕ್ಕರ್ಪಿಸ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು.